ನಮಸ್ಕಾರ ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಪ್ರಿಯ ವೀಕ್ಷಕ ಪ್ರಭುಗಳೇ, ನೀವು ಇಲ್ಲಿವರೆಗೂ ಭಗವದ್ಗೀತೆ ಶ್ಲೋಕಗಳನ್ನು ಕೇಳಿದ್ರಿ. ಭಗವದ್ಗೀತೆ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಾವು ನಿನ್ನೆಯ ಸಂಚಿಕೆಯಲ್ಲಿ 41ನೇ ಶ್ಲೋಕವನ್ನ ಕೇಳಿದ್ವಿ. 41ನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ, ವ್ಯವಸಾಯಾತ್ಮಿಕ ಬುದ್ಧಿರೇಕೇನ ಕುರುನಂದನ ಬಹುಶಾಖ ಹೆನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಬುದ್ಧಯೋ ವ್ಯವಸಾಯಿನಾಂ ಅಂದ್ರೆ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ ಅಂತ ಭಗವಂತನು ಹೇಳ್ತಾರೆ. ಭಾಗವತದಲ್ಲಿ ಏನ್ ಹೇಳ್ತಾರೆ? ಶ್ರದ್ಧಾ ಶಬ್ದೇ ವಿಶ್ವಾಸ ಕಹಿ ಸುದೃಢ ನಿಶ್ಚಯ, ಕೃಷ್ಣೇ ಭಕ್ತಿ ಕೈಲೇ ಸರ್ವ ಕರ್ಮ ಕೃತಯ. ಕೃತಹಯ ಅಂದ್ರೆ ಶ್ರದ್ಧೆ ಅಂದ್ರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲವಾದ ನಂಬಿಕೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳಲ್ಲಿ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು, ಮಾನವ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 42-43ನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳ್ತಾ ಇದ್ದಾನೆ? ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದಂತ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ಥಿತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಮತ್ತೊಮ್ಮೆ ಎರಡು ಶ್ಲೋಕಗಳನ್ನು ಕೇಳಿ. ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದಂತ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ಥಿತಿ ವಾದಿನಃ ಕಾಮಾತ್ಮನ ಸ್ವರ್ಗಪರಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅಂದ್ರೆ ಈ ಶ್ಲೋಕದ ಅನುವಾದ ಏನ್ ಹೇಳ್ತಿದ್ರೆ, ಅಲ್ಪ ಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂತಹ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಹೂವಿನಂತಹ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗ ಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸ್ಸು ಮಾಡುತ್ತವೆ. ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವನಗಳನ್ನು ಬಯಸಿ ಇವಕ್ಕಿಂತ ಹೆಚ್ಚಿನದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಈ ಶ್ಲೋಕ ತಾತ್ಪರ್ಯ ಆ ಭಾವಾರ್ಥದಲ್ಲಿ ಏನು ಹೇಳ್ತಾರೆ? ಸಾಮಾನ್ಯ ಜನರು ಅಷ್ಟು ಬುದ್ಧಿವಂತರಲ್ಲ. ತಮ್ಮ ಅಜ್ಞಾನದಿಂದಾಗಿ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಾಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ. ಸ್ವರ್ಗದಲ್ಲಿ ಮಧುಪಾನ, ಸ್ತ್ರೀ ಸುಖಗಳಿಗೆ, ಪರಮಾವಕಾಶ, ಪ್ರಾಪಂಚಿಕ ವೈಭವ ಇವು ಸರ್ವೇ ಸಾಮಾನ್ಯ ಅಜ್ಞಾನಿಗಳಿಗೆ. ಸ್ವರ್ಗದಲ್ಲಿ ಭೋಗ ಜೀವನದಿಂದ ಇಂದ್ರಿಯ ತೃಪ್ತಿ ಪಡೆಯುವ ಸಲಹೆಗಳಿಗಿಂತ ಬೇರೇನು ಬೇಡ. ವೇದಗಳಲ್ಲಿ ಸ್ವರ್ಗ ಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು, ಮುಖ್ಯವಾಗಿ ಜ್ಯೋತಿಷ್ಠೋಮ ಯಾಗಗಳನ್ನು ಹೇಳಿದೆ. ಸ್ವರ್ಗ ಲೋಕಕ್ಕೆ ಏರಬೇಕೆಂದು ಬಯಸುವ ಯಾರೇ ಆಗಲಿ ಈ ಯಾಗಗಳನ್ನು ಮಾಡಬೇಕೆಂದು ಹೇಳಿದೆ. ಅಲ್ಪಜ್ಞಾನಿಗಳು ವೇದ ಜ್ಞಾನದ ಸಂಪೂರ್ಣ ಗುರಿಯೇ ಇದು ಎಂದು ಭಾವಿಸಿಕೊಂಡು ಬಿಡುತ್ತಾರೆ. ಇಂತಹ ಅನನುಭವಿಗಳಿಗೆ ಕೃಷ್ಣ ಪ್ರಜ್ಞೆಯ ದೃಢ ಕಾರ್ಯದಲ್ಲಿ ನೆಲೆಸುವುದು ಬಹು ಕಷ್ಟ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮೂರ್ಖರು ಇಂತಹ ಆಕರ್ಷಣೆಯ ಪರಿಣಾಮವೇನೆಂದು ತಿಳಿಯದೆ ವಿಷಯ ವೃಕ್ಷಗಳ ಹೂವುಗಳಿಂದ ಆಕರ್ಷಿತರಾಗುತ್ತಾರೆ. ಅಜ್ಞಾನಿಗಳು ಇದೇ ರೀತಿ ಸ್ವರ್ಗದ ವೈಭವ ಮತ್ತು ಇಂದ್ರಿಯ ಭೋಗಗಳಿಂದ ಆಕರ್ಷಿತರಾಗುತ್ತಾರೆ ಅಂತ ಈ ಶ್ಲೋಕದಲ್ಲಿ ಭಗವಂತ. ಶ್ಲೋಕ 44. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧಾನ ವಿಧೀಯತೆ. ಸಮಾಧಾನೋ ವಿಧೀಯತೆ. ಮತ್ತೊಮ್ಮೆ ಶ್ಲೋಕವನ್ನು ಕೇಳಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧಾನ ವಿಧೀಯತೆ. ಅಂದ್ರೆ ಏನ್ ಹೇಳ್ತಾರೆ ಭಗವಂತ? ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ
ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಮೂಡುವುದಿಲ್ಲ ಅಂತ ಹೇಳ್ತಾರೆ. ಸಮಾಧಿ ಅಂದರೆ ಅಚಲ ಮನಸ್ಸು. ವೇದದ ನಿಘಂಟಾದ ನಿರುಕ್ತಿಯು ಸಮ್ಯಕ್ ಆಧೀಯತೆಸ್ಮಿನ್ ಆತ್ಮತತ್ವ ಯಥಾತ್ಮ್ಯಂ ಎಂದು ಹೇಳುತ್ತದೆ. ಹೀಗೆಂದರೆ ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು. ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಮತ್ತು ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗಾಗುವವರಿಗೆ ಸಮಾಧಿಯು ಎಂದಿಗೂ ಸಾಧ್ಯವೇ ಇಲ್ಲ. ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಖಂಡನೀಯರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ಸ್ತೋತ್ರಗಳೇ, ಶ್ಲೋಕ 45 ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ವವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಮತ್ತೊಮ್ಮೆ ಶ್ಲೋಕವನ್ನು ಕೇಳಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾದ್ರೆ ಭಗವಂತ ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಸೇರಿವೆ. ಇವುಗಳನ್ನು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ ಮತ್ತು ಇದರಿಂದ ಐಹಿಕ ಪ್ರಪಂಚದಲ್ಲಿ ಬಂಧನ ಉಂಟಾಗುತ್ತದೆ. ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ. ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ತೃಪ್ತಿಯ ಕ್ಷೇತ್ರದಿಂದ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು. ಶ್ರೀಕೃಷ್ಣನ ಶಿಷ್ಯನೂ ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಉಪದೇಶಿಸಲಾಗಿದೆ. ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ. ಐಹಿಕ ಜಗತ್ತಿನ ಎಲ್ಲ ಜೀವಿಗಳು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ. ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನ ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ನೀಡಿದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳಲ್ಲಿ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಸುಖ ದುಃಖ ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ಕೃಷ್ಣನ ಕೃಪೆಯೊಂದನ್ನೇ ಅವಲಂಬಿಸಿದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಈ ಅಲೌಕಿಕ ಸ್ಥಿತಿಯು ಲಭ್ಯವಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಪ್ರಿಯ ವೀಕ್ಷಕ ಪ್ರಭುಗಳೇ, ಭಗವಂತನ ಹೇಳ್ತಾ ಇದ್ದಾನೆ, ಯಾವನು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾನೋ ಅವನು ಸದಾ ಸುಖವಾಗಿರುತ್ತಾನೆ, ಯಾವುದೇ ದ್ವಂದ್ವಗಳಿಗೆ ಒಳಗಾಗುವುದಿಲ್ಲ. ಅದಕ್ಕೆ ನೀನೇನೇ ಕರ್ಮವನ್ನು ಮಾಡಿದರೂ ನನಗೆ ಅರ್ಪಿಸಿ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ ಭಗವಂತ. ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳು, ಭಗವದ್ಗೀತೆ ನಮಗೆ ಒಂದೊಂದು ವಿಚಾರವನ್ನು ಕಲಿಸುತ್ತೆ. ಆ ವಿಚಾರದಿಂದ ನಾವು ಜೀವನದಲ್ಲಿ ನಾವು ಮಾಡಬೇಕಾಗಿರುವ ಕರ್ತವ್ಯಗಳು ಏನೆಂಬುದನ್ನು ಅರ್ಥ ಮಾಡಿಸುತ್ತೆ. ಅದಕ್ಕೆ ಭಗವದ್ಗೀತೆ ಭಗವಂತನು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಲೋಕಾನಿ ಸನ್ಮಂಗಲಾನಿ ಭವಂತು ಅಂತ, ಅಂದರೆ ಸರ್ವರು ಸುಖವಾಗಿರಲಿ, ಸರ್ವರು ತಮ್ಮ ಕರ್ತವ್ಯವೇನೆಂದು ತಿಳಿದುಕೊಳ್ಳಲಿ ಎಂಬ ಉದ್ದೇಶದಿಂದ ಭಗವದ್ಗೀತೆಯನ್ನ ಹೇಳ್ತಾ ಇದ್ದಾನೆ. ಭಗವದ್ಗೀತೆಯನ್ನು ಪ್ರತಿಯೊಬ್ಬರು ಕಲಿಯಿರಿ, ತಿಳಿಯಿರಿ. ಇಂತಹ ಶ್ರೇಷ್ಠವಾದ ಗೀತೆ ಮತ್ತೆ ನೀವು ಬೇಕೆಂದರೂ ಸಿಗುವುದಿಲ್ಲ. ಏಕೆಂದರೆ ಈಗ ಜನರು ಐಹಿಕ ಅಂದರೆ ಲೌಕಿಕ ಪ್ರಪಂಚದಲ್ಲಿ ಬಿದ್ದು ನರಳಿ ಒದ್ದಾಡ್ತಿದ್ದಾರೆ. ಕಾಮ ಕ್ರೋಧ ಲೋಭ ಮೋಹಗಳೆಂಬ ಅರಿಷಡ್ವಾರ್ಗಾದಿ ಭೂತ ಚೇಷ್ಟೆಗಳಿಂದ ನರಳುತ್ತಿದ್ದಾರೆ. ಯಾವ ದಾರಿಯನ್ನು ಕಾಣದೆ ದ್ವಂದ್ವಗಳಿಗೆ ಒಳಗಾಗಿದ್ದಾರೆ. ಇದರಿಂದ ಎಲ್ಲವೂ ಮುಕ್ತಿ ಸಿಗಬೇಕೆಂದರೆ
ಆ ಭಗವಂತನ ಹೇಳಿದ ಗೀತೆಯೊಂದೇ ನಮಗೆ ಎಲ್ಲ ದ್ವಂದ್ವ ಗೊಂದಲಗಳಿಗೆ ಮುಕ್ತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಪ್ರಿಯ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.